ನಮಸ್ಕಾರ ವೀಕ್ಷಕರೇ, ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ನಾವು ವಿಶ್ವ ಅಲ್ಝೈಮರ್ಸ್ ದಿನ ಎಂದು ಆಚರಿಸ್ತೀವಿ. ಈ ಅಲ್ಝೈಮರ್ಸ್ ಡಿಸೀಸ್ ಎಂದರೆ ಏನು? ಬನ್ನಿ ತಿಳಿದುಕೊಳ್ಳೋಣ. ಇದು ಒಂದು ಮೆದುಳಿನ ಕಾಯಿಲೆ. ಮೆದುಳಿನ ಕೋಶಗಳು ಹಾಳಾಗುವುದರಿಂದ ಸ್ಮರಣೆ, ಯೋಚನೆ, ದಿನನಿತ್ಯದ ಕೆಲಸಗಳ ಸಾಮರ್ಥ್ಯ ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದು ಸುಮಾರು 65 ವರ್ಷ ಮತ್ತು ಮೇಲ್ಪಟ್ಟವರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ವಯಸ್ಸು ಹೆಚ್ಚಾದಂತೆ ಈ ಅಲ್ಝೈಮರ್ಸ್ ಡಿಸೀಸ್ ಆಗುವ ಸಾಧ್ಯತೆ ಹೆಚ್ಚು. ಈ ಅಲ್ಝೈಮರ್ಸ್ ಡಿಸೀಸ್ ಆಗಲು ಬೇರೆ ಕಾರಣಗಳು ಏನೆಂದರೆ, ಈಗ ಕುಟುಂಬದಲ್ಲಿ ಈಗಾಗಲೇ ಯಾರಿಗಾದರೂ ಅಲ್ಝೈಮರ್ಸ್ ಡಿಸೀಸ್ ಇದ್ದರೆ, ಇದರೊಂದಿಗೆ ನಮ್ಮ ಕೆಲವೊಂದಿಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ಅದರ ರಿಲೇಟೆಡ್ ಕಾಯಿಲೆಗಳು ಅಂದರೆ ಈ ಡಯಾಬಿಟಿಸ್, ಮಧುಮೇಹ, ಹೈಪರ್ ಟೆನ್ಷನ್ ಅಂದರೆ ರಕ್ತದೊತ್ತಡ, ಧೂಮಪಾನ, ಮದ್ಯಪಾನ, ವ್ಯಾಯಾಮದ ಕೊರತೆ, ಇದು ಅಲ್ಲದೆ ಕೆಲವೊಂದು ಸರ್ತಿ ನಮ್ಮ ತಲೆಗಳಿಗೆ ಪೆಟ್ಟು ಬಿದ್ದಿದ್ದಾಗ ಮತ್ತು ಯಾವುದಾದರೂ ತಲೆಗೆ ಇನ್ಫೆಕ್ಷನ್ ಆದಾಗ ಈ ಅಲ್ಝೈಮರ್ಸ್ ಡಿಸೀಸ್ ಆಗುವ ಸಾಧ್ಯತೆಗಳು ಹೆಚ್ಚು. ಇದರ ಲಕ್ಷಣಗಳು ಏನು? ದಿನನಿತ್ಯದ ಕಾರ್ಯಗಳಲ್ಲಿ ಮರೆಯುವುದು, ರೀಸೆಂಟ್ ಮೆಮೊರಿ ಡೆಫಿಸಿಟ್ ಅಂತ ಕರಿತೀವಿ. ಯಾವುದೋ ವಸ್ತುವನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವುದು, ಅಥವಾ ಎಷ್ಟೋ ಸರ್ತಿ ಅಸಂಬದ್ಧ ರೀತಿಯಲ್ಲಿ ವಸ್ತುಗಳನ್ನು ಇಡುವುದು. ಉದಾಹರಣೆಗೆ, ಪೂಜಾ ಸಾಮಗ್ರಿಗಳನ್ನು ಬಚ್ಚಲ ಮನೆಯಲ್ಲಿ ಇಡೋದು, ಬಚ್ಚಲ ಮನೆ ಸಾಮಗ್ರಿಗಳನ್ನು ಅಡುಗೆ ಮನೆಯಲ್ಲಿ ಇಡೋದು ಮತ್ತು ಹುಡುಕಾಡುವುದು. ಭಾಷಾ ತೊಂದರೆ, ಮಾತಾಡುವಾಗ ಪದಗಳು ಜ್ಞಾಪಕ ಬರೋದಿಲ್ಲ, ಮತ್ತೆ ಕೇಳೋದು, ಅದು ಇದು ಅಂತ ಹೇಳೋದು. ಯಾವುದೇ ರೀತಿಯಿಂದ ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗುವುದು. ಒಂದು ಪ್ಲ್ಯಾನಿಂಗ್ ಅಂತ ಕರಿತೀವಿ, ಆ ಪ್ಲ್ಯಾನಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಮನೆಯವರೇ ಆಯಿತು ಅಥವಾ ಗೊತ್ತಿರೋರಾಯಿತು, ಅವರ ಮುಖ ಪರಿಚಯ ಅದು ಅದರಲ್ಲಿ ತೊಂದರೆ ಆಗುವುದು. ಮತ್ತು ವಸ್ತುಗಳ ಪರಿಚಯ ಮರೆಯುವುದು, ಅಂದರೆ ಪೆನ್ ಅಂದರೆ ಗೊತ್ತಾಗೋದಿಲ್ಲ, ಪೆನ್ನಿಗೆ ಬೇರೆ ವಸ್ತುವಿನ ಹೆಸರು ಅಂತಾರೆ, ಚಾಕು ಅಂತ ಅನ್ಬೋದು, ಗಡಿಯಾರಕ್ಕೆ ಫ್ರಿಡ್ಜ್ ಅನ್ಬೋದು, ಅಥವಾ ಈ ರೀತಿ ವಸ್ತುಗಳ ಪರಿಚಯದ ತೊಂದರೆ ಆಗಬಹುದು. ತಾನು ಯಾರು, ಎಲ್ಲಿದ್ದಾನೆಂಬುದು ಗೊಂದಲವಾಗುವುದು, ಯಾವ ಸಮಯ ಅಂತ ಗೊತ್ತಾಗದೇ ಇರ್ಬೋದು. ಇದರೊಂದಿಗೆ ಕೆಲವೊಂದಿಷ್ಟು ಸ್ವಭಾವದ ಬದಲಾವಣೆಗಳು, ಅಂದರೆ ಸಿಟ್ಟು ಮಾಡಿಕೊಳ್ಳೋದು, ಚಡಪಡಿಸುವುದು, ಇದೆಲ್ಲ ಆಗಬಹುದು. ಇದರಿಂದ ಅವರಿಗೆ ಆಗುವ ತೊಂದರೆಗಳು ಅಂತಂದರೆ, ಅವರು ಕ್ರಮೇಣವಾಗಿ ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡುವುದನ್ನು ಮರೆಯಬಹುದು. ಅಂದರೆ ಸ್ನಾನ ಮಾಡುವುದು, ಬಟ್ಟೆ ಹಾಕಿಕೊಳ್ಳುವುದು, ಊಟ ಮಾಡಬೇಕಂತ ಅವರಿಗೆ ತಿಳಿಯುವುದಿಲ್ಲ, ಮೂತ್ರ ಮಲ ವಿಸರ್ಜನೆ ಅವರಿಗೆ ಗೊತ್ತಾಗುವುದಿಲ್ಲ. ಸೊ ಈ ರೀತಿ ತೊಂದರೆಗಳು ಅವರಲ್ಲಿ ಕಂಡುಬರಬಹುದು. ಈ ಅಲ್ಝೈಮರ್ಸ್ ಕಾಯಿಲೆ ಪ್ರೋಗ್ರೆಷನನ್ನು ಕಡಿಮೆ ಮಾಡಲು ಮಾತ್ರೆಗಳು ಇರುವೆ ಹೊರತು ಅದನ್ನು ಸಂಪೂರ್ಣವಾಗಿ ಗುಣ ಮಾಡಲು ಯಾವುದೇ ರೀತಿಯ ಮಾತ್ರೆ ಮತ್ತು ಟ್ರೀಟ್ಮೆಂಟ್ ಇಲ್ಲ. ಎಷ್ಟೋ ಸರ್ತಿ ಈ ಅಲ್ಝೈಮರ್ಸ್ ಜೊತೆಗೆ ಕೆಲವೊಂದಿಷ್ಟು ಮಾನಸಿಕ ಮತ್ತು ನಡವಳಿಕೆಯ ತೊಂದರೆಗಳು ಇರುತ್ತವೆ. ಅದನ್ನು ಕಂಟ್ರೋಲ್ ಮಾಡಲು ಮಾತ್ರೆಗಳು ಮತ್ತು ಇತರೆ ರೀತಿಯ ಚಿಕಿತ್ಸಾ ವಿಧಾನಗಳುಂಟು. ಅಲ್ಝೈಮರ್ಸ್ ಡಿಸೀಸ್ ಅಥವಾ ಅಲ್ಝೈಮರ್ಸ್ ಕಾಯಿಲೆ ಲಕ್ಷಣಗಳು ನಿಮ್ಮ ಸಂಬಂಧಿಕರಲ್ಲಿ ಅಥವಾ ಬಂಧು ಬಳಗದವರಲ್ಲಿ ಯಾರಲ್ಲಾದರೂ ಕಂಡು ಬಂದರೆ ತಕ್ಷಣ ಹತ್ತಿರದ ವೈದ್ಯರಲ್ಲಿ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು.